ಬಿಡೆನು. ಆ ಮಾತು ಹೇಳಿದ ನನ್ನ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುತ್ತೇನೆ. ಆರೋನನ ಕೋಲಿನ ಕುರಿತು ನಾವು ಕಲಿತಾ ಇದ್ದೀವಿ. ಅವನು ದೇವರ ಸನ್ನಿಧಾನದಲ್ಲಿ ಇಟ್ಟಾಗ ಮಾತ್ರವೇ ಅಲ್ಲಿ 4 ಕಾರ್ಯಗಳು ನಡೀತದೆ. ನಿಮ್ಮ ಜೀವಮಾನದಲ್ಲೂ ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ ವಿಷಯದಲ್ಲಿ ನಿಮ್ಮನ್ನು ದೂಷಣೆ ಮಾಡ್ತಾ ಇದ್ರು. ಕುಟುಂಬವಾಗಿ, ವೈಯಕ್ತಿಕವಾಗಿ ನೀವೆಲ್ಲರೂ ದೇವ್ರ ಸನ್ನಿಧಾನದಲ್ಲಿ ಹೋಗ್ರಿ. ದೇವ್ರ ಸನ್ನಿಧಾನದ ಅಳ್ರಿ. ಪಾಪ ಇದ್ದರೆ ಪಶ್ಚಾತ್ತಾಪ ಪಡಿ. ನಿಮ್ಮಲ್ಲಿ ತಪ್ಪಿಲ್ಲದೆ ಹೋದರೆ ದೇವ್ರ ಮುಂದೆ ಅದನ್ನು ಹಾಕ್ರಿ. ನೀವು ಚಿಗುರುವಾಗಿ ದೇವರು ಮಾಡ್ತಾರೆ. ಕೇಳಿಸ್ಕೊಳ್ರಿ ಈ ಸಂದೇಶನ. ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಜೀವಿತದಲ್ಲಿ ಏನೆಲ್ಲ ನೀನು ದೇವ್ರ ಮುಂದೆ ನೀನು ತೆಗೆದುಕೊಂಡು ಹೋಗ್ತೀಯೋ ನಿನಗೆ 4 ಕಾರ್ಯಗಳು ನಡೀತದೆ. ನಾನು ನನ್ನ ಸೇವೆಯಲ್ಲಿ ನನಗೆ ಬರುವಂಥ ಹಲವಾರು ಸಮಸ್ಯೆಗಳ ಮಧ್ಯದಲ್ಲಿ ಅದನ್ನೆಲ್ಲ ಮಧ್ಯರಾತ್ರಿಗಳಲ್ಲಿ ದೇವ್ರ ಮುಂದೆ ಒಂದು ಕಣ್ಣೀರು ಬಿಡ್ತೀನಿ ಅಷ್ಟೇ. ದೇವರೇ, ಇದು ನನ್ನ ಕೈನಲ್ಲಿ ಆಗ್ತಾ ಇಲ್ಲ. ಸಿವಿಯರ್ ಫಾರ್ ಮೀ ಲಾರ್ಡ್. ಇದು ನನ್ನ ಕೈನಲ್ಲಿ ಆಗ್ತಾ ಇಲ್ಲ ದೇವರೇ. ಇಗೋ ಇದು ನೀನ್ ತಗೋ. ನನ್ಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಆ ಕಣ್ಣೀರಿಗೆ ದೇವರು ಉತ್ತರ ಕೊಟ್ಟಿದ್ದನ್ನ ನಾನು ಪದೇ ಪದೇ ನೋಡ್ತಾ ಇದ್ದೆ. ನಾವು ಸಾಸ್ಲುನಲ್ಲಿ ನಮ್ಮ ಸರ್ಕಾರದಿಂದ ನಮಗೆ ಆರ್ಡರ್ ಬಂದಿದ್ರಿಂದ ಚಿಕ್ಕ ಮಕ್ಕಳಿಗೆ ಒಂದು ಸಪ್ರೇಟ್ ಮನೆ ಮತ್ತೆ ಸ್ಟಾಫ್ಗಳಿಗೆ ಒಂದು ಸಪ್ರೇಟ್ ಮನೆ ಕಟ್ಟಬೇಕಾಗಿ ಬಂತು. ಆದ್ರೆ ಅದು ಅರ್ಧಕ್ಕೆ ನಿಂತೋಯ್ತು. ಈ ಉಪವಾಸ ಪ್ರಾರ್ಥನೆ ಏನ್ ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ. ಇನ್ನೂ ಅದಕ್ಕೆ ನಮಗೆ ಸ್ವಲ್ಪ ಸಹಾಯ ಬೇಕು. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನಾವು ಪ್ರಾರ್ಥನೆ ಮಾಡಿದ್ವಿ. ತಿರ್ಗಾ ಮಧ್ಯರಾತ್ರಿಯಲ್ಲಿ ಒಂದು ಕಣ್ಣೀರು ದೇವ್ರ ಸನ್ನಿಧಾನದಲ್ಲಿ ಇಟ್ಬಿಟ್ಟು ಈ ಉಪವಾಸ ಪ್ರಾರ್ಥನೆಯಲ್ಲಿ ನನ್ಗೊಂದು ಅದ್ಭುತ ತೋರಿಸ್ಬೇಕು. ದೇವರೇ, ಅದು ಕಂಪ್ಲೀಟ್ ಆಗ್ಬೇಕು. ಅರ್ಧಕ್ಕೆ ನಿಂತೋಗಿದ್ದಲ್ಲ, ನೀನ್ ತಾನೇ ಹೇಳಿದ ಕಟ್ಟು ಅಂತ. ಈಗ ಅರ್ಧಕ್ಕೆ ನಿಂತೋಗಿದೆ. ಸೊ ಅದನ್ನ ದೇವ್ರ ಸನ್ನಿಧಾನ ತಗೊಳೋದೆ ಮಧ್ಯರಾತ್ರಿಯಲ್ಲಿ ಕೊಟ್ಟೆ. ಅದು ಒಂದು ಕಣ್ಣೀರು, one drop of tears is enough. ಯಾರು ಮಾತಾಡಿದ್ರು? ಇಸ್ಕೇನ್ ಬಗ್ಗೆ ಮಾತಾಡಿದ್ರು. ಮರುವಾರನೇ ಈ ವಾರದಲ್ಲೇ ದೇವರು ಒಬ್ಬರು ಮೂಲಕ ಸರಿ ಅದನ್ನು ಕಂಪ್ಲೀಟ್ ಮಾಡೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಬೇಕಾದದನ್ನು ಕೊಟ್ಟು. ವಾಟ್ಸ್ ಯೋರ್ ಪ್ರಾಬ್ಲಮ್ ಸರ್? ವಾಟ್ಸ್ ಯೋರ್ ಡಿಫಿಕಲ್ಟ್ ಮ್ಯಾಮ್? ಪುಟ್ ಇಟ್ ಬಿಫೋರ್ ಗಾಡ್. ದೇವ್ರ ಮುಂದೆ ಇಡು. ನೀನು ದೇವ್ರ ಮುಂದೆ ಇಡು. ಎಲ್ಲಿ ತಗೊಂಡೋಗ್ತಾ ಇದೀಯಾ? ದೇವ್ರ ಸನ್ನಿಧಾನದಲ್ಲಿ ಇಡು. 21 ದಿನ ಉಪವಾಸ ಪ್ರಾರ್ಥನೆ ಲಾಟ್ರಿ ಟಿಕೆಟ್ ಅನ್ಕೊಂಡಿದ್ಯಾ? ನೋ. ಎಲ್ಲಿದ್ದೀರಾ ಎಲ್ಲ? ಸಭೆಯೇ, ಚಿಯೋನ್ ಎಂಬ ಕನ್ಯೆಯೇ, ವೇರ್ ಆರ್ ಯು? ದೇವ್ರು ಇವತ್ತು ಹೇಳ್ತಾ ಇದ್ದಾರೆ ನನಗೆ ನಿನ್ಗೆ. ಮೋಶೆ ಆರೋನವರು ಇಟ್ಟ ಹಾಗೆ ಆ ಕೋಲುಗಳನ್ನ ಅವ್ರ ದೇವ್ರ ಸನ್ನಿಧಾನದಲ್ಲಿ ಇಟ್ಟಿದ್ರಿಂದ ಏನಾಯ್ತು ನೋಡಿ. ಆ 8ನೇ ವಚನದಲ್ಲಿ ನೋಡಿದ್ವಿ ಏನಾಯ್ತು. 1ನೇದು ಲೇವಿ ಕುಲಕ್ಕೋಸ್ಕರ ಆರೋನನು ಇಟ್ಟಿದ್ದ ಕೋಲು ಚಿಗುರಿ, 1ನೇದು ಚಿಗುರುತ್ತು, 2 ಮೊಗ್ಗೆ ಬಿಟ್ಟು, 3 ಹೂವರಳಿತು, 4 ಬಾದಾಮಿ ಹಣ್ಣುಗಳನ್ನು ಫಲಿಸಿತು. 4 ಕಾರ್ಯಗಳು ನಡೆಯಕ್ಕೆ ಹೋಗ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸೇವೆಯಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಫೈನಾನ್ಸ್ ಅಲ್ಲಿ, ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿ ಈ 4 ಕಾರ್ಯ ನೀವು ನೋಡಕ್ ಹೋಗ್ತೀರ. ಡೋಂಟ್ ವರಿ. ಯಾರನ್ನೂ ನೀವು ನೋಡ್ಬೇಡ್ರಿ, ದೇವ್ರನ್ನ ನೋಡ್ರಿ. ನೀವು ಏನಿದ್ರು ದೇವ್ರ ಮುಂದೆ ಇಡ್ರಿ. ನೀವು ನೋಡ್ರಿ ಅದೇನಾಗುತ್ತೆ, ಚಿಗುರುತ್ತೆ, ಮುಗ್ಗೆ ಬಿಡುತ್ತೆ, ಹೂವರಳ್ತದೆ, ಬಾದಾಮಿ ಹಣ್ಣುಗಳನ್ನ ಫಲಿಸ್ತದೆ. ಏನ್ ಚಿಗುರುತ್ತೋ ಯವನಸ್ತಾರೆ? ಚಿಗುರು ಮೀಸೆ ಚಿಗುತ್ತಾ? ದಟ್ಸ್ ನಾಟ್ ಯುವರ್ ಪವರ್. ಕಮಾನ್. ಅದು ಉನ್ನುಡೆ ಬಲ ಮಲ್ಲೈ. ನನ್ನ ಬಲ ದೇವ ಸನ್ನಿಧಾನ. ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ನನ್ನ ಜೊತೆ ಇರೋರು ಇಲ್ಲ ಸುಮ್ಮನೆ ನಿಂತ್ಕೊಂಡು ಮಾತಾಡ್ತಾ ಇಲ್ಲ. ಅವರು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿರೋದ್ರಿಂದ, ಅವರು ದೇವರ ಸನ್ನಿಧಾನದಲ್ಲಿ ಗೋಳಾಡೋದ್ರಿಂದ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅದೇ ತರ ನೀನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಾಧ್ಯ ಪ್ರಿಯರೇ. ನೀನು ಚಿಗುರ್ತೀಯ, ನೀನು ಮೊಗ್ಗೆ ಬಿಡ್ತೀಯ. ದಟ್ ಮೀನ್ಸ್ ಯಾವುದು ಆಗಲ್ಲ ಅಂತ ಹೇಳ್ತೀಯಲ್ಲ, ಆ ಜಾಗದಲ್ಲಿ ದೇವರು ನಿನಗ ಕಾರ್ಯ ಮಾಡ್ತಾರೆ. ಹೂವರಳುತ್ತೆ, ಮತ್ತೆ ಬಾದಾಮಿ ಹಣ್ಣುಗಳನ್ನ ಫಲಿಸ್ತದೆ. ಯಾಕೆ ಪಪ್ಪಾಯ ಹಣ್ಣಿಲ್ಲ ಇಲ್ಲಿ? ಯಾಕೆ ಇಲ್ಲಿ ಬಾದಾಮಿ ಗಿಡ ಅಂತ ಬರೆಯಲ್ಪಟ್ಟಿದೆ? ಅದನ್ನ ನಾವು ನೋಡಕ್ ಹೋಗ್ತೀವಿ. ಸರಿನಾ? ಸರಿ, ಈಗ ಅದ್ರ ಬಗ್ಗೆ ಮಾತಾಡ್ತೀನಿ.
ಈಗ ಮೋಶೆ ಏನು ಮಾಡ್ತಾನೆ, ಆ ಕೋಲನ್ನು ಹಂಗೆ ತಗೊಂಡ್ಬರ್ತಾನೆ. ಎಲ್ಲಿಂದ ತಗೊಂಡ್ಬರ್ತಾನೆ? 9ನೇ ವಚನ ನೋಡಿ, ದಯವಿಟ್ಟು ಓದ್ತೀರಾ? ಎಲ್ಲಿಂದ ತಗೊಂಡ್ಬರ್ತಾನೆ? ಮೋಶೆ ಆ ಕೋಲುಗಳನ್ನೆಲ್ಲ ಯೆಹೋವನ ಸನ್ನಿಧಿಯಿಂದ ಎಲ್ಲಿಂದ ತಗೊಂಡ್ಬರ್ತಾನೆ? ಇಸ್ರಾಯೇಲ್ಯರ ಬಳಿಗೆ. ನಿನ್ನ ಮನೆಯಿಂದ ಅಲ್ಲ, ಆಮೆನ್. ಬೇರೆ ಎಲ್ಲಿಂದಲೂ ಅಲ್ಲ, ನಿನ್ನ ಸಾಮರ್ಥ್ಯದಿಂದ ಅಲ್ಲ, ದೇವರ ಸನ್ನಿಧಾನದಿಂದ. ಕಮಾನ್, ದೇವರ ಸನ್ನಿಧಿಯಿಂದ ತೆಗೆದುಕೊಂಡು ಬರ್ತಾನೆ. ಹಾಗಾದ್ರೆ ಇವತ್ತು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ, ದೇವರ ಸನ್ನಿಧಾನದಲ್ಲಿ ಇಟ್ಟ, ದೇವರ ಸನ್ನಿಧಾನದಿಂದಲೇ ನೀನು ಬೆಳಿತೀಯ. ದೇವರ ಸನ್ನಿಧಾನದಲ್ಲಿ ಇಡಲ್ಲ ನೀನು, ಯು ಕ್ಯಾನಾಟ್ ಗ್ರೋ ಸರ್. ನಾನು ನೀನು ಬೆಳೆಯೋಕ್ಕಾಗಲ್ಲ. ಅದು ಯಾರೇ ಇರ್ಬೋದು, ಬಿಸ್ನೆಸ್ ಮ್ಯಾನ ಅಥವಾ ಗೌರ್ಮೆಂಟ್ ವರ್ಕರ, ಪ್ರೈವೇಟ್ ವರ್ಕರ, ಯಾರಾದರೂ ಇರ್ಬೋದು. ಪ್ರಿಯ ದೇವರ ಮಕ್ಕಳೇ, ದೇವರ ಸನ್ನಿಧಾನದಲ್ಲಿ ಇಡಬೇಕು, ದೇವರ ಸನ್ನಿಧಾನದಿಂದ ಹೊರಗಡೆ ತರಬೇಕು. ಇವತ್ತು ದೇವರು ನನಗೆ ನಿನಗೆ ಮಾತನಾಡ್ತಾ ಇದ್ದಾರೆ ಪ್ರಿಯರೇ. ದೇವರ ಸನ್ನಿಧಾನ ಅನ್ನೋದು ಅಷ್ಟು ಅಮೂಲ್ಯ, ಅಷ್ಟು ಪ್ರಿಯವಾದದ್ದು. ಅದರಲ್ಲಿ ಇಡು ನೀನು. ಮೋಶೆ ಆ ಕೋಲುಗಳನ್ನೆಲ್ಲ ತಗೊಂಬಂದ. ಯೆಹೋವನ ಸನ್ನಿಧಿಯಿಂದ 9ನೇ ವಚನ, ಇಸ್ರಾಯೇಲ್ಯರ ಬಳಿಗೆ ತಂದು ತೋರಿಸಿದನು. ಅವರು ನೋಡಿ ತಮ್ಮ ತಮ್ಮ ಕೋಲುಗಳನ್ನು ತೆಗೆದುಕೊಂಡರು. ಅವರು ತಮ್ಮ ತಮ್ಮ ಕೋಲುಗಳನ್ನ ನೋಡ್ತಾ ಇದ್ದಾರೆ. ಓಕೆ, ದೇವರ ಸನ್ನಿಧಾನದಲ್ಲಿ ಇಟ್ಟಂತ ಪ್ರಾಬ್ಲಮ್ಮು ಏನಾಗಿದೆ, ದೇವರ ಸನ್ನಿಧಾನದಲ್ಲಿ ಇಡದೇ ಇರೋಂಥ ಪ್ರಾಬ್ಲಮ್ ಏನಾಗಿದೆ ನೋಡಂಗೆ ದೇವರು ಮಾಡ್ತಾರೆ. ನಿಮ್ಮೆಲ್ಲರಿಗೂ ಒಂದು ವ್ಯತ್ಯಾಸವನ್ನು ದೇವರು ತೋರಿಸ್ತಾರೆ. ಆತನ ಸನ್ನಿಧಾನದಲ್ಲಿ ಕುಳಿತು ಪ್ರತಿದಿನ ದೇವರ ಸನ್ನಿಧಾನದಲ್ಲಿ ಯಾರು ಸಮಯ ಕಳೀತಾರೋ, ನೀವು ಯಾವಾಗಲೂ ವ್ಯತ್ಯಾಸವಾಗೇ ಇರ್ತೀರ. ನೀನು ನಾನು ವ್ಯತ್ಯಾಸವಾಗೇ ಇರ್ತೀವಿ ಪ್ರಿಯರೇ. ಕರ್ತನು ತಾನೇ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾನು ನಂಬ್ತೇನೆ. ದೇವರ ಕೃಪೆ ನಿಮ್ಮೊಂದಿಗಿರಲಿ. ಆಮೇನ್. ಪ್ರಾರ್ಥಿಸೋಣವಾ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಇವತ್ತು ಅನೇಕರ ಮುಂದೆ ನಿನ್ನ ಮಕ್ಕಳು ತಲೆ ತಗ್ಗಿಸ್ಕೊಂಡಿರ್ಬೋದು, ಆದರೆ ಅವರು ಭಯಪಡದ ಹಾಗೆ ಅವರಿಗೆ ನೀ ಕೃಪೆ ಕೊಡು. ಆರೋನನ ಕೋಲು ಅವನು ಬೇರೆ ಕುಲಗಳ ಕೋಲುಗಳೊಂದಿಗೆ ದೇವ ಸನ್ನಿಧಾನದಲ್ಲಿ ಇಟ್ಟಾಗ ನೀವು ಯಾವ ರೀತಿ ಅದ್ಭುತ ಮಾಡಿದ್ರೋ ಅದೇ ರೀತಿ ನಿನ್ನ ಮಕ್ಕಳಿಗೆ ಅದ್ಭುತ ಮಾಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಯೇಸು ನಿಮ್ಮನ್ನು ಕೈ ಬಿಡರು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೂತರು
ಯೇಸು ಸ್ವಾಮಿ ಬಾರುವಾತನು ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.